ಬನ್ನಿ ಕೂತ್ಕೊಳ್ಳಿ. ಮಿಂಚುಯಲ್ಲಿ ಅದು ಮನೆಯವ್ರ ಮಾತ್ರ ಪೂಜೆ ಕೂತ್ಕೋಬೇಕು ಅಂತ ನಾನೇ ಹೇಳಿದೆ. ಮಿಂಚು ಬಾಪುಟಿ ಇಲ್ಲಿ ಕೂತ್ಕೋ. ಬಾಪುಟಿ ಇಲ್ಲಿ ಕೂತ್ಕೋ. ಬಾ ಕೂತ್ಕೋ. ನೋಡಿ ಶಾಸ್ತ್ರಿಗಳೇ, ನಿಮ್ಮ ಶಾಸ್ತ್ರ ಏನು ಹೇಳುತ್ತೋ ನನಗೆ ಗೊತ್ತಿಲ್ಲ, ಆದರೆ ಒಂದು ಮಗು ಮನಸ್ಸನ್ನು ನೋಯಿಸಬೇಕು ಅಂತ ಯಾವ ನಿಯಮದಲ್ಲೂ ಇಲ್ಲ. ಮಕ್ಕಳನ್ನು ದೇವ್ರ ಸಮಾನ ಅಂತೀವಿ. ಮಗುನ ಪಕ್ಕದಲ್ಲಿ ಕೂರಿಸ್ಕೊಂಡು ಪೂಜೆ ಮಾಡಿದ್ರೆ ಏನು ತೊಂದರೆ ಆಗುತ್ತೇಳಿ? ಯಾವುದಕ್ಕೆ ಚ್ಯುತಿ ಬರುತ್ತೆ? ನಾವು ಪೂಜೆ ಮಾಡ್ತಾ ಇರೋದು ಮನೆ ಶಾಂತಿಗೋಸ್ಕರ. ಒಂದು ಮಗು ಮನಸ್ಸನ್ನು ನೋಯಿಸಿದ್ರೆ ಎಲ್ಲಿ ಶಾಂತಿ ಇರುತ್ತೆ ಹೇಳಿ? ಗೌತಮ್, ನಮ್ಮ ಬದುಕಲ್ಲಿ ಶಾಸ್ತ್ರ ಸಂಪ್ರದಾಯಕ್ಕೆಲ್ಲ ಬೆಲೆ ಇದೆಯಲ್ವಾ? ಅವ್ರು ಹೇಳಿದ್ದು ನಿಜ ತಾನೇ. ನಾನು ಹೇಳಿದ್ರಲ್ಲಿ ಏನು ತಪ್ಪಿದೆ ಮಾವ? ಅಲ್ಲ, ಆ ಮಗುಗೆ ಜಾತಕ ಇಲ್ಲ, ಕುಲ ಗೋತ್ರ ಗೊತ್ತಿಲ್ಲ. ನೋಡಿ ಶಾಸ್ತ್ರಿಗಳೇ, ಇವಳು ನನ್ನ ಮಗಳು. ಜಾತಕ ಇಲ್ಲೇನೇ ಬೇಡ, ಮಗಳು ಅನ್ನೋ ಸೆಂಟಿಮೆಂಟ್ ಸಾಕು. ಅವಳಿಗೋಸ್ಕರ ನಾವಿದ್ದೀವಿ, ನಮಗೋಸ್ಕರ ಅವಳಿದ್ದಾಳೆ, ಅಷ್ಟು ಸಾಕು. ಇನ್ಮೇಲೆ ಯಾರೂ ಮಿಂಚು ಬಗ್ಗೆ ದಯವಿಟ್ಟು ಬೇರೆ ಥರ ಮಾತಾಡಬೇಡಿ, ಅದನ್ನು ನಾನು ಸಹಿಸ್ಕೊಳ್ಳಲ್ಲ. ಶಾಸ್ತ್ರಿಗಳೇ, ಮಕ್ಕಳು ನಮ್ಮ ಜೊತೆ ಕೂತು ಪೂಜೆ ಮಾಡಿದ್ರೆ ಒಳ್ಳೆ ಫಲ ಸಿಗುತ್ತೆ ಅನ್ನೋದು ನಮ್ಮ ಭಾವನೆ. ಭಾವನೆಗಳು ಭಗವಂತ ಅಂತ ಹೇಳ್ತಾರೆ. ದಯವಿಟ್ಟು ನಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಂಡು ಅದಕ್ಕೊಂದು ಬೆಲೆ ಕೊಡಿ ಪ್ಲೀಸ್. ಸರಿ, ನೀವೇ ಹೀಗೆ ಹೇಳ್ತೀರಿ ಅಂದಮೇಲೆ ನಂದೇನಿದೆ, ಪೂಜೆ ಶುರು ಮಾಡೋಣ. ಒಳಗಡೆ ನೋಡಿ ಸರ್, ನಾನು ಯಾರು ಏನು ಅಂತ ಗೊತ್ತಿಲ್ಲದೆ ನಾ ಹತ್ರ ರೂಢಾಗಿ ಬಿಹೇವ್ ಮಾಡ್ತಾ ಇದ್ದೀರಾ. ನೀನ್ ಯಾರಾದ್ರೂ ನನ್ಗೇನೋ ತಿಳ್ಕೋಬೇಕು. ಒಬ್ಬ ಮನುಷ್ಯನ ಈ ರೀತಿ ಇವಾಗ ಟ್ರೀಟ್ ಮಾಡೋಕ್ಕೂ ಮುಂಚೆ ಅವನ ಬ್ಯಾಕ್ ಗ್ರೌಂಡ್ ಏನು ಅನ್ನೋದನ್ನ ತಿಳ್ಕೋಬೇಕು. ಅಂಡ್ ದಟ್ ಇಸ್ ಬ್ಲಡಿ ಪೊಲೀಸ್ ಡ್ಯೂಟಿ. ಅವಳ ಮಾತು ನಂಬಕ್ಕಾಗತ್ತೆ, ನನ್ನ ಮಾತು ಕೇಳಕ್ಕಾಗಲ್ವಾ? ಅವಳ ಮಾತಿಗೆ ಅಷ್ಟೊಂದು ಸೊಪ್ಪಾಗ್ತಾ ಇದ್ದೀರಲ್ಲ, ಏನಾಗಬೇಕು ನಿಮ್ಗೆ? ಏನ್ರಾಗಬೇಕು ನಿಮ್ಗೆ? ಇನ್ನು ಅವಳು ನನಗಾಗ್ಬೇಕು. 7 ರಿಂದ 8 ವರ್ಷ ಅವ್ರ ಜೊತೆ ಸಂಸಾರ ಮಾಡಿರೋ ನಾನು. ಅವಳು ಮಾತು ನಂಬ್ತೀರಾ? ನನಗೆ ಕೇಳಕ್ಕಾಗೋದಿಲ್ವಾ ನಿಮ್ ಕೈಲಿ? ಇಷ್ಟು ಕೇರ್ಲೆಸ್ ಆಗಿ ಟ್ರೀಟ್ ಮಾಡ್ತಾ ಇದ್ದೀರಲ್ಲ. ಮೋಸಗಾತಿ ಅವಳು. ನನ್ನ ದುಡ್ಡನ್ನೆಲ್ಲ ಹೊಡ್ಕೊಂಡೋಗಿ ಹೊಸದಾಗಿ ಜೀವನ ಶುರು ಮಾಡಿದ್ದಾಳೆ. ಅದನ್ನ ಕೇಳೋದಕ್ಕಂತ ಅವಳು ಮನೆ ಮುಂದೆ ಹೋದ್ರೆ ಅವಳು ಮರ್ಯಾದೆ ಹೋಗುತ್ತಲ್ಲ ಅಂತ ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಷ್ಟೇನೆ. ಅವಳು ಮಾತು ನಂಬಕ್ಕಾಗುತ್ತೆ, ನನ್ನ ಮಾತು ಕೇಳಕ್ಕಾಗಲ್ವಾ? ಇಷ್ಟೊಂದು ಹಗುರವಾಗಿ ಟ್ರೀಟ್ ಮಾಡ್ತಾ ಇದ್ದೀರಲ್ಲ ನನ್ನನ್ನ. ಸತ್ಯ ಏನು ಅಂತ ಗೊತ್ತಾದ್ರೆ ಆಮೇಲೆ ನೀವು ಅದ್ರೋಗ್ಬಿಡ್ತೀರಾ. ನೆನಪಿರ್ಲಿ, ನಿಮ್ಮ ಪೊಸಿಷನ್ ಇರೋದಿಲ್ಲ. ಹೌದು, ನನ್ನನ್ನು ಇಷ್ಟೆಲ್ಲ ಹೀನಾಯವಾಗಿ ನಡ್ಸ್ಕೊತಾ ಇದ್ದೀರಲ್ಲ, ನಾನು ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ. ನಿಮ್ಗೆ ದಿವಾನ್ ಫ್ಯಾಮಿಲಿ ಗೊತ್ತಾ? ಗೌತಮ್ ದಿವಾನ್ ಗೊತ್ತಾ? ಗೊತ್ತು. ಗೊತ್ತಲ್ಲ? ಹಾಗಿದ್ಮೇಲೆ ಅವನ ತಮ್ಮ ಜಯದೇವ್ ದಿವಾನ್ ಹೆಸರನ್ನು ಕೇಳಿರ್ಬೇಕು ನೀವುಗಳು. ಇದೇ ಫೇಸ್ ಕಟ್, ನಾನೇ ಆ ಜಯದೇವ್ ದಿವಾನ್. ಮೆಂಟ್ಲನೇನೋ ದೊಡ್ಡವ್ರ ಹೆಸರು ಹೇಳ್ತಾ ಇದ್ಯಾ? ಯಾರ್ರೀ ದೊಡ್ಡವ್ರ? ನಾನೇ ದೊಡ್ಡವ್ರು ನಿಂತಿಲ್ವಾ ಇಲ್ಲಿ ಮುಂದೆ? ಅಷ್ಟು ಡೌಟ್ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ. ನೋಡ್ರೆ ಬನ್ನಿಲ್ಲಿ. ರೀ,
ಅವನು ಮೆಂಟ್ಲೇನೋ ಸರಿ, ಆದರೆ ಆ ಮೆಂಟ್ಲು ಹೇಳೋದು ನಿಜ ಆಗಿದ್ರೆ ದೊಡ್ಡ ದೊಡ್ಡವ್ರ ವಿಷಯ ರೀ, ನಮ್ಮ ಕೆಲಸ ಹೋಗ್ಬಿಡುತ್ತೆ. ಏನು ಸರ್ ಮಾಡಿದೆ ಈಗ? ಒಂದ್ಸಲ ಯಾವುದಕ್ಕೂ ಕನ್ಫರ್ಮ್ ಮಾಡ್ಕೊಬಿಡೋಣ. ಏಯ್, ಏನಂದೆ ನೀನು? ಗೌತಮ್ ದಿವಾನ್ ಸರ್ ತಮ್ಮನ ನೀನು? ನಾನೇ. ಹೌದಾ? ಹಾಗಾದ್ರೆ ಆ ಮನೆ ಲ್ಯಾಂಡ್ಲೈನ್ ನಂಬರ್ ಹೇಳು. ತಗೊಳ್ಳಿ, 080 ಮಾಡಿ. ಹಲೋ, ಮ್ಯಾಮ್, ಇದು ಗೌತಮ್ ದಿವಾನ್ ಸರ್ ಮನೆನಾ? ಹೌದು. ಯಾರು ಮಾತಾಡ್ತಿರೋದು? ಮ್ಯಾಮ್, ನಾವು ವಿಜಯನಗರ ಸ್ಟೇಷನಿಂದ SI ಶಿವಕುಮಾರ್ ಮಾತಾಡ್ತಿರೋದು ಮ್ಯಾಮ್. ನೀವ್ಯಾರು ಅಂತ ತಿಳ್ಕೊಬೋದಾ? ನಾನು ಶಾಕುಂತಲ, ಗೌತಮ್ ದಿವಾನ್ ತಾಯಿ. ಹೇಳಿ, ಏನು ವಿಷಯ? ಶಾಕುಂತಲ ಮ್ಯಾಮ್, ನಿಮಗೆ ಹಲೋ ಮಾಮ್, ನಾನು ಜೈ. ಮಾಮ್, ಈ ಪೊಲೀಸ್ನವರು ಏನೋ ಮಿಸ್ಟೇಕ್ ಮಾಡ್ಕೊಂಡು ನನ್ನ ಸ್ಟೇಷನ್ ಅವ್ರಿಗೆ ಎಳ್ಕೊಂಡ್ ಬಂದಿದ್ದಾರೆ ಮಾಮ್. ನಾನು ಜಯದೇವ್ ದಿವಾನ್ ಅಂತ ಎಷ್ಟು ಹೇಳಿದ್ರು ನಂಬ್ತಾ ಇಲ್ಲ ಮಾಮ್. ಮಾಮ್ ಪ್ಲೀಸ್ ಮಾಮ್, ನೀನಾದ್ರೂ ಹೇಳು ಮಾಮ್, ನಾನು ನಿನ್ ಮಗ ಅಂತ ಹೇಳು ಮಾಮ್, ಪ್ಲೀಸ್ ಮಾಮ್. ಮುಂಚೆ ಬಾಯಿಲ್ಲ, ಎಷ್ಟ ಧೈರ್ಯ ನಿನಗೆ? ಯಾಕುಂತಲ್ಲ ಲೇಡಿ ಮದರ್ ಸೆಂಟಿಮೆಂಟ್ ಕ್ಲೋಸ್ಡ್. ನಾನು ಹಣ ಕೊಟ್ಟಿಲ್ಲ ಅಂತ ನನ್ನನ್ನು ಹೇಳ್ಕೊಂಡು ಬಂದಿದ್ದಾಳೆ. ಪ್ಲೀಸ್ ಹೇಗಾದ್ರೂ ಮಾಡಿ ನನ್ನನ್ನು ಕರ್ಕೊಂಡು ಹೋಗು. ಪ್ರಾಣ ಹೋಗುತ್ತಾ? ಹೋಗ್ಲಿ, ಬದುಕಿದೇನಾಗ್ಬೇಕು ನೀನು? ಅವ್ರಿಗೆ ಫೋನ್ ಕೊಡು. ಕೊಟ್ಟೆ. ಮಾತಾಡ. ಹೇಳಿ ಮ್ಯಾಮ್. ಸರ್, ಅವನು ಯಾರು ಅಂತ ನನಗೆ ಗೊತ್ತಿಲ್ಲ. ನನ್ನ ಹೆಸರು ಹೇಳ್ಕೊಂಡು ತಪ್ಪಿಸ್ಕೊಳಕ್ಕೆ ನೋಡ್ತಾ ಇದ್ದಾನೆ. ಯಾವುದೇ ಕಾರಣಕ್ಕೂ ಬಿಡಬೇಡಿ. ಅವನನ್ನು ಹಾಕೊಂಡು ಸರಿಯಾಗಿ ರುಬ್ಬಿ, ಆವಾಗಲೇ ಇಂಥವ್ರಿಗೆ ಸರಿಯಾಗಿ ಬುದ್ಧಿ ಬರೋದು. ಸರಿ ಮ್ಯಾಮ್. ಓಕೆ ಮ್ಯಾಮ್, ಈಗ ಗೊತ್ತಾಗಿರ್ಬೇಕಲ್ಲ ನಾನು ಯಾರು ಅಂತ. ತಪ್ಪು ಮಾಡ್ದೆ ಅಂತ ಅನ್ನಿಸ್ತಿರ್ಬೇಕಲ್ಲ. ಆಯ್ತು, ಬಿಟ್ ಕಳ್ಸ ಮತ್ತೆ. ಬಿಟ್ಟು ಕಳಿಸ್ತೀನಿ. ಏಯ್, ತೆಗಿರಿ ಒಳಗಡೆ. ಯಾಕೆ? ಯಾಕೆ? ನಾನೇನ್ ಮಾಡ್ದೆ? ಅದೇ ನಾನೇನ್ ಮಾಡ್ದೆ ಅಂತ? ಇನ್ಸ್ಪೆಕ್ಟರ್, ನಾನು ಯಾರು ಏನು ಎತ್ತ ಅಂತ ಗೊತ್ತಾದ್ಮೇಲೆ ಯಾಕೆ ಹಿಂಗ್ ಮಾಡ್ತಾ ಇದ್ಯಾ? ಹುಡುಗಿ ಮನೆ ಮುಂದೆ ಗಲಾಟೆ ಮಾಡೋದು ಅಲ್ದೆ ದೊಡ್ಡವ್ರ ಹೆಸರು ಹೇಳ್ಕೊಂಡು ಸುಳ್ಳು ಬೊಗಳ್ತೀಯ. ನಾನೇನು ಸುಳ್ಳು ಹೇಳ್ದೆ? ಏನಿಲ್ವಾ ನಮ್ಮ ಅಮ್ಮ ಈಗ ನಾನು ಅವ್ರ ಮಗ ಅಂತ? ನನ್ನ ಮಗನೇ ಅಲ್ಲ ಅವರು ಅಂದ್ರು. ನಮ್ಮ ಗೌತಮ್ ಸಾರು ಎಷ್ಟು ಸಾವುಕಾರಾಗಿದ್ರು, ಎಷ್ಟು ಸಿಂಪಲ್ ಆಗಿದ್ರು ನೋಡಿ. ಹೌದು ಗೌಡ್ರೆ, ನೀವು ಹೇಳೋದು ನಿಜ ಇದೆ. ಅಲ್ಲ, ಇಷ್ಟು ದೊಡ್ಡ ಶ್ರೀಮಂತರು ನಮ್ಮ ಮೋಟಾರ್ದಲ್ಲಿ ಒಬ್ಬ ಸರಳ ವ್ಯಕ್ತಿಯಾಗಿ ನಮ್ಮ ಜೊತೆಲಿ ಇದ್ರಲ್ಲ, ಅದು ಅವ್ರ ದೊಡ್ಡದನ್ನ ತೋರಿಸುತ್ತಪ್ಪ. ಅದಕ್ಕೆ ಹೇಳೋದು ತುಂಬಿದ ಕೂಡ ತುಳ್ಕಲ್ಲ ಅಂತ. ನಿಜ. ನೋಡ್ರೆ ಬಂದರು ಗೌತಮ್ ಸರ್, ಥ್ಯಾಂಕ್ ಯು ಬಂದಿದ್ದಕ್ಕೆ. ಇಷ್ಟು ಸಾವುಕಾರಾಗಿ ನಮ್ಮ ವಟಾರದಲ್ಲಿ ಅಷ್ಟು ಸಿಂಪಲ್ ಆಗಿ ನಮ್ಮ ಜೊತೆ ಇದ್ರಲ್ಲ, ಅದೇ ನಮ್ಗೆ ಆಶ್ಚರ್ಯ ಆಗೋದು. ನೋಡಿ, ದಯವಿಟ್ಟು ಸಾರ್ ಅಂತೆಲ್ಲ ಕರಿಬೇಡಿ, ಗೌತಮ್ ಅಂತಾನೆ ಕರೀರಿ. ನನ್ಗೆ ಅದೇ ಇಷ್ಟ ಆಗೋದು. ನಾನು ಈಗಲೂ ನಿಮ್ಮ ವಟಾರದವನೇ, ನೆನಪಿರ್ಲಿ.